Hi, hello guys, Rashmi Dancer. Welcome back to my YouTube channel. ಇದರೆಲ್ಲ ಚೆನ್ನಾಗಿರೋಂಥ ವಾಸ್ತು ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಆ್ಯಂಡ್ ಇನ್ನಿಯವರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ಹೊಸ ವೀಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮ್ ಆನ್, ಲೆಟ್ಸ್ ಗೋ. ಸೊ ಎಸ್, ಈ ವಿಡಿಯೋ ವಿಶೇಷ ಏನಪ್ಪ ಅಂದರೆ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ ಏನಿದೆ ಅಂತ. ಎಸ್, ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೀನಿ. ಏನು ಗೊತ್ತಿದೆ, ಈ ವರ್ಷ ಎಲ್ಲ ಬರೀ ನಾನು ತಿರುಗಾಡೋದೇ ಆಗ್ಬಿಟ್ಟೈತೆ. ಊರಿಲ್ಲ ಬಿಟ್ಟರೆ ಅಲ್ಲಿ ಬೆಂಗಳೂರಿಂದ ಊರು, ಇಲ್ಲ ಅದು ಬಿಟ್ಟರೆ ದೇವಸ್ಥಾನಗಳು, ಇದೇ ಆಗ್ಬಿಟ್ಟೈತೆ ಈ ವರ್ಷ ಎಲ್ಲ. ಏನು ಅಂತ ಗೊತ್ತಿಲ್ಲ. ಒಂದು ದಿನಕ್ಕಾದರೂ ನನ್ನ ಮನೇಲಿ ನೆಟ್ಟಿಗೆ ಇರ್ತಾಯಿಲ್ಲ. ಬರೀ ತಿರುಗೋದೇ ಆಗ್ಬಿಟ್ಟೈತಿ. ಅದು ಈ ಬಿಸಿಲಲ್ಲಿ ಇವು ಆಗಲ್ಲ. ಸೊ ಓಕೆ ಫೈನ್, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಏನಪ್ಪ ವಿಷಯ ಅಂದರೆ, ನಮ್ಮ ಹೊಲದಲ್ಲಿ ಇವತ್ತು ಪೂಜೆ ಇದೆ. ಸೊ ನಾವು ಮುನಿ ಮಾಡ್ತಾಯಿದ್ದೀವಿ. ಮುನೀಶ್ವರ ದೇವರಿಗೆ ಹೊಲದಲ್ಲೆಲ್ಲ ಪೂಜೆ ಮಾಡ್ತಾರಲ್ಲ, ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಅದಕ್ಕೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಜಾಸ್ತಿ ತೀರಾ ಬ್ರಾಡಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ. ಸೊ ಹೊಲದ ಹತ್ರ ನಾವು ಮುನಿ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಯಾವ ಥರ ಇರುತ್ತೆ, ಹೇಗೆ ಎತ್ತ ಅಂತ ನಾವು ಮಾಡೋದು ಅಂತ ಈ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನೋಡ್ತಾ ಇರಿ. ಸೊ ಇವಾಗ ಅಪ್ಪ ಹೋಗಿದ್ದಾರೆ ಅಲ್ಲಿಗೆ, ಏನೇನೋ ಸ್ವಲ್ಪ ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ. ಸೊ ಯಾರ್ಯಾರೋ ಮಾಡ್ತಾಯಿದ್ದಾರಂತೆ. ಸೊ ಹಾಗಾಗಿ ನಾನು ಬಂದಿದ್ದು ಆಲ್ಮೋಸ್ಟ್ 12:30 ಆಗಿತ್ತು ಇಲ್ಲಿ ಊರಿಗೆ ಬಂದಾಗ. ಇನ್ನೂ ಹೋಗಿಲ್ಲ. ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಮನೇಲಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೀವಿ. ಅಜ್ಜಿ ಜೊತೆ ಮಾತಾಡಿಕೊಂಡು, ಆ್ಯಂಡ್ ನಮ್ಮ ಚಿಕ್ಕಮ್ಮ ಬೇರೆ ಬಂದಿದ್ದರು. ಸೊ ಅವ್ರ ಜೊತೆನೂ ಸ್ವಲ್ಪ ಅಡ್ಡ ಹೊಡ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ಕೂತಿದ್ದೀನಿ. ಸೊ ವೈ ನಾಟ್ ಯೂಟ್ಯೂಬ್ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಂಡ್ ಔಟ್ಫಿಟ್ ಬಂದು ನಾನು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಈ ಬಿಸಿಲು ನೋಡಿದ್ರೆ ಆಗಲ್ಲ, ಕ್ಯಾರಿ ಮಾಡೋಕ್ಕಂತೂ ಆಗೋದೇ ಇಲ್ಲ ಸ್ಯಾರಿನ. ಸೊ ಹಾಗಾಗಿ ನಾನು ಔಟ್ಫಿಟ್ಟು ಅಲ್ಲಿ ತೋರಿಸ್ತೀನಿ. ಬಿಕಾಸ್ ಇಲ್ಲಿ ರೂಮ್ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ನನ್ನ ಬೆಡ್ಡೆಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ತೋರಿಸ್ತಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಏನಿಗೆತ್ತ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಶುರು ಮಾಡೋಣ. ಇಲ್ಲ ಕಾಣಿಸ್ತಾನೆ ಇಲ್ಲಲ್ಲ ನಿನ್ನ ಮುಖ. ನನಗೆ ಈ ಫೋಟೋ ಬೇಡ, ಫೋಟೋ ಯಾರು ತೆಗಿಯೋದು, ಅದು ನಿನ್ನ ಜೊತೆ. ನಿನ್ನ ಜೊತೆ ಯಾಕೆ ನಾನು ಫೋಟೋ ತೆಗೀಲಿ ಹೇಳ. ಕರಿಮೂತಿ ನಿನ್ನ ಜೊತೆ ಯಾಕೆ ನಾನು ಫೋಟೋ ತೆಗೀಲಿ? ಏನು 2 ಕೋಟಿಗೆ ಆಯ್ತಿದೆ. ಯಾಕೆ ಅಂತ ಹೇಳು, ಇಂಥದ್ಕೆ ಅಂತ ಹೇಳು. 2 ಕೋಟಿ ಬರೀ ಚಿಂತನೆ ಮನೆ ಕತೆ. ನೀವು ಅಪ್ಪನ ಮಾಡಿದ್ದಿಲ್ಲ ಮಕ ನೋಡು, ಬರೀ ಹೇಳ್ಕೊಳ್ಳೋದ್ರಲ್ಲ ಏನು, ಬರೀ ಬಿಲ್ಡಪ್ ಎಲ್ಲ ಬಿಲ್ಡಪ್. ಇದು ಮಾವ ಅಂತೆ, ಮಾವ ಎಂಥ ಮಾವ ಇದು. ಎಸ್, ಸೊ ಗೈಸ್, ನಾವು ಆಲ್ರೆಡಿ ಹೊಲ್ದ ಹತ್ರ ರೀಚ್ ಆದ್ವಿ. ಆ್ಯಕ್ಚುಲಿ ಏನು ಅಂದರೆ, ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ. ಬಿಕಾಸ್ ನಾನು ಹೋಗಿದ್ದೆ ಲೇಟು. ನಾವು ಹೋಗೋಕ್ಕೆ ಮುಂಚೆನೇ ಅಲ್ಲೆಲ್ಲ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಆ್ಯಂಡ್ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಹೊಲ್ದ ಹತ್ರ ಅಲ್ವ ಮಾಡ್ತಾಯಿರೋದು. ಸೊ ಹಾಗಾಗಿ ಇದೇ ಥರ ಪ್ರೊಸೀಜರು. ಆ್ಯಂಡ್ ಅಡುಗೆನೂ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಪೂಜೆ ಆದರೂ ಮಾಡೋಣ ಅಂದ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ನೋಡಿ. ಮೆತ್ಕೇತವ ಇದು ಮಳೆಯನ್ನು ಅಮೀಕನ್ ಕೆಳಕ್ಕೆ ಸೇರ್ತಾಡು ಅಷ್ಟಕ್ಕೆ ಅವಕ್ಕೆ ಎಲ್ಲ ಪೂಜೆ ಮಾಡ್ತಾರೆ ರಯ್ಯ. ಮುಳೆ ಮಡಗಬೇಕು ಹಂಗೆ. ಸೊ ಅಲ್ಲಿ ರೋಡೆಲ್ಲ ಯಾರು ಪೂಜೆ ಮಾಡಿಲ್ಲ ಜಾಸ್ತಿ. ಸೊ ನಮ್ಮ ಮನೆಯವ್ರು ಮಾತ್ರ ಮಾಡಿದ್ವಿ. ಆ್ಯಂಡ್ ಪೂಜೆ ಎಲ್ಲ ಆಯಿತು ಅಂತ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಯಾರು ಅಲ್ಲಿ ನಿಂತವ್ರಲ್ಲ, ಗೊತ್ತಿಲ್ಲ. ಸ್ವರ್ಣ
ಯಾರು ಗಾಡಿಯಲ್ಲಿ ನಿಂತಿರೋದಲ್ಲ ಕಾರ್ ಹತ್ರ. ಫೈನಲ್ ಇರೋರೆಲ್ಲ ಊಟ ಬಡಿಸ್ತಿದ್ರು. ಸೊ ಆರಾಮಾಗಿ ಊಟ ಮಾಡಿದ್ರು. ಆಲ್ಮೋಸ್ಟ್ ಒಂದು 40-35 ಜನ ಬಂದಿದ್ರು ಅಷ್ಟೇ, ಜಾಸ್ತಿ ಏನೂ ಬಂದಿಲ್ಲ. ಸೊ ಎಲ್ಲರೂ ಅಲ್ಲಿ ಊಟ ಬಡಿಸ್ತಾಯಿದ್ರು. ನಾನು ನೋಡಿ ಬರೀ ಕ್ಲಿಪ್ಪಿಂಗ್ಸ್ ತೊಗೊಳೋದೇ ಆಗೋಯಿತು. ಬಟ್ ನಾನೇನು ಅಷ್ಟು ಜಾಸ್ತಿ ಕೆಲಸ ಏನೂ ಮಾಡಲ್ಲ. ನಮಗಿದೆಲ್ಲ ಎಕ್ಸ್ಪೀರಿಯೆನ್ಸು ಇಲ್ಲ, ಎಷ್ಟು ಹಾಕಬೇಕು ಏನು ಎತ್ತ ಅಂತ. ಸೊ ನಮ್ಮ ಮನೆಯವ್ರಿಗಂದರೆ ಹಾಕ್ಬಿಡ್ಬೋದು, ಜನ ಎಲ್ಲ ಬಂದಿರ್ತಾರಲ್ಲ. ಸೊ ಎಲ್ಲರಿಗೂ ಒಂದೇ ಲೆವೆಲಾಗಿ ಹಾಕೋಕ್ಕಿಲ್ಲ, ನಮಗೆ ಎಕ್ಸ್ಪೀರಿಯೆನ್ಸು ಇಲ್ಲ, ನಮಗೆ ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಅಡುಗೆ ಮಾಡಿರೋರೆ ಬಡಿಸ್ತಾಯಿದ್ರು. ಅಷ್ಟೇ ಗೈಸ್. ಮತ್ತು ಇಲ್ಲಿ ಮುದ್ದೆ ಸಾಕಾಗಿಲ್ಲ ಅಂದ್ಬಿಟ್ಟು ಮತ್ತೆ 2 ಸತಿ ಮುದ್ದೆ ಮಾಡಿದ್ರು. ಐಡಿಯಾನೇ ಇರಲಿಲ್ಲ ಎಷ್ಟು ಜನ ಬರ್ತಾರೆ ಅಂತ. ಸೊ ಆಲ್ಮೋಸ್ಟ್ ಅಷ್ಟೇ ಒಂದು 35-40 ಮೆಂಬರ್ಸ್ ಇದ್ದರು, ಜಾಸ್ತಿನೂ ಏನಿಲ್ಲ. ಆ್ಯಂಡ್ ನಾವು ಕೂಡ ಎಲ್ಲರದ್ದು ಊಟ ಆದಮೇಲೆ ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ಕೊಂಡ್ವಿ. ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಅಲ್ಲಿ ಇಲ್ಲಿ ನೋಡೋದೇ ಆಗೋಯಿತು. ಅವ್ರದ್ದು ಆ್ಯಕ್ಚುಲಿ ಊಟ ಆಗೋಗ್ಬಿಟ್ಟಿತ್ತು. ಸೊ ಸುಮ್ಮನೆ ಕೂತಿದ್ರು. ಆ್ಯಂಡ್ ಎಲ್ಲರೂ ಕೂಡ ಇಲ್ಲಿ ಊಟ ಮಾಡ್ಕೊಂಡು ಹೊರಟ್ರು. ಆ್ಯಂಡ್ ಇಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ಅಡುಗೆ ಬಡಿಸ್ತಿದ್ರಲ್ಲ, ಸೊ ಅವರೆಲ್ಲ ಇನ್ನೂ ಯಾರು ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ಅವರು ಕೂಡ ಏನೋ ಸ್ವಲ್ಪ ಅದು ಹಾಕ್ಕೊಂಡು ಕಾಮಿಡಿ ಫನ್ನಿ ಮಾಡಿಕೊಂಡು ಅವ್ರವ್ರಿಗೇ ಸ್ವಲ್ಪ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಊಟ ಮಾಡಿಕೊಂಡು ಅವರು ನಿಧಾನಕ್ಕೆ ಬರ್ತೀವಿ ಅಂದರು. ಸೊ ಹಾಗಾಗಿ ನಾನು ಚಿಕ್ಕಮ್ಮ ನಡ್ಕೊಂಡು ಹೊರಡೋಣ ಅಂತ ಹೊರಟಿದ್ವಿ ಅಷ್ಟೇ. ಹಂಗೆ ಹೋಗ್ಬೇಕಾದ್ರೆ ಸ್ವಲ್ಪ ಅದು ಇದು ವೀವೆಲ್ಲ ಚೆನ್ನಾಗಿತ್ತು, ವ್ಯೂ ಪಾಯಿಂಟ್ಸು. ಸ್ವಲ್ಪ ಕ್ಲಿಪ್ಪಿಂಗ್ ಹಿಡಿಯೋಣ ಅಂತ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ. ಆ್ಯಂಡ್ ಇದು ನಮ್ಮ ಹೊಲ್ದ ಹತ್ರ ಇರೋದು ಹುತ್ತ ದೇವ್ರದ್ದು, ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಗೈಸ್. ಬಾ. ಸೊ ಅಷ್ಟೇ ಗೈಸ್, ಏನು ಹೇಳೋದು ಏನು ಕಥೆಯೋ. ಸೊ ನೋಡಿದ್ರಲ್ಲ ಈ ವ್ಲಾಗ್ನ. ಅಂದರೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ, ಬಿಕಾಸ್ ನಾನು ಹೋಗಿದ್ದೆ ಲೇಟು, ಎಲ್ಲ ಅರ್ಧಕ್ಕರ್ಧ ಮುಗ್ದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ನನ್ನ ಪ್ರೊಫೈಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರಿದ್ರು ಅವ್ರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಇಲ್ಲಿ ನೋಡಿ ನಾನು ನಮ್ಮ ಚಿಕ್ಕಮ್ಮ ನಡ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಇವಾಗ ಟೈಮು 6:15 ಆಗಿದೆ. ಇನ್ನೊಂದು 1/4 ಗಂಟೆ ಮನೆ ರೀಚ್ ಆಗ್ತೀವಿ. ಸ್ವಲ್ಪ ತಿಂದ್ಬಿಟ್ಟು ಹೊಟ್ಟೆ ಭಾರ ಆಗಿಬಿಟ್ಟಿದೆ. ಸೊ ಕಾರಲ್ಲಿ ಹೋಗೋಕ್ಕಾಗಿಲ್ಲ. ಅಲ್ಲಿ ಸಾಮಾನೆಲ್ಲ ಜಾಸ್ತಿ ಇತ್ತು. ಸೊ ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸುಸ್ತಾಗೋಯ್ತು. ನಡ್ಕೊಂಡು ಹೋದರೆ ಮಾತಾಡೋಕ್ಕೆ ಆಗೋಲ್ಲ, ಸುಸ್ತಾಗ್ಬಿಡುತ್ತೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್.